ಓ ಗೇಟ್ ಈಗ ಇಲ್ಲಿ ಓಪನ್ ಆಗಿದೆ. ಸೊ ವೆಲ್ಕಮ್ ಟು ಬನ್ನಿ ಸುತ್ತಾಡೋಣ. ಸೊ ಟುಡೇ ವಿ ಗೋಯಿಂಗ್ ಟು ರೆಗ್ಯುಲರ್ ಆಗಿ ಈವ್ನಿಂಗ್ ವಾಕ್ ಏನು ಮಾಡ್ತೀವಿ, ಸೊ ಅದಕ್ಕೆ ಡೈಲಿ ಹೋಗೋ ಥರ ಇವತ್ತು ಈವ್ನಿಂಗ್ ವಾಕ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸ್ಟಿಲ್ ಆ್ಯಸ್ ಯೂಶುವಲ್ 5:30 5:45 ನಿಯರ್ ಆಗಿದ್ರು ಇನ್ನೂ ಬಿಸಿಲು ಹಾಗೆ ಇದೆ. ರೆಗ್ಯುಲರ್ ಆಗಿ ವಾಕ್ ಹೋಗೋ ಪ್ಲೇಸ್ ಯಾವುದು ಅಂತ ಹೇಳಿದ್ರೆ ಅಲ್ಲಿ ಒಂದು ಲೇಔಟ್ ಥರ ಮಾಡಿದ್ದಾರೆ. ಸೊ ಇದೆ ಅದು ಪ್ಲೇಸು. ಇಲ್ಲಿ ರೆಗ್ಯುಲರ್ ಆಗೆಲ್ಲ ಅಂಕಲ್ಸ್ ಆಂಟೀಸ್ ಎಲ್ಲ ಈವ್ನಿಂಗ್ ವಾಕ್ ಮಾಡಲಿಕ್ಕೆ ಬರ್ತಾರೆ. ಆ ಗಳಿಗೆಲ್ಲ ರೆಗ್ಯುಲರ್ ಮೀಟಿಂಗ್ ಸ್ಪಾಟ್ ಆಗಿರುತ್ತೆ. ಸೊ ಕಿಡ್ಸ್ ಜೊತೆ ಎಲ್ಲನೂ ಫ್ಯಾಮಿಲಿ ಜೊತೆ ಎಲ್ಲನೂ ಆಟ ಆಡಲಿಕ್ಕೆ ಬರ್ತಾರೆ. ಇಲ್ಲೆಲ್ಲ ಏರಿಯಾಗಳನ್ನೆಲ್ಲ ಡಿವೈಡ್ ಮಾಡಿ, ಅಂದರೆ ಪ್ಲೇಸಸ್ನ ಡಿವೈಡ್ ಮಾಡಿ, ಸೈಟ್ ಮಾಡಿ, ಪ್ಲಾಟ್ಸ್ಗಳಾಗಿ ಡಿವೈಡ್ ಮಾಡಿದ್ದಾರೆ. ನೀವು ಬೇಕಂದರೆ ಪರ್ಚೇಸ್ ಮಾಡ್ಬೋದು. ಐ ಮೀನ್ ಇಫ್ ಯು ಆರ್ ಇಂಟ್ರೆಸ್ಟೆಡ್. ಈ ಪ್ಲೇಸ್ ಇರೋದು ರಾಮನಗರ ದೇವರಸೇಗೌಡನ ದೊಡ್ಡಿ ರೋಡ್ ಹತ್ರ ನೋಡಿ. ಇದೆ ಅದು ಡಿವೈಡ್ ಆಗಿರೋ ಏರಿಯಾ. ಇಲ್ಲೇ ರೆಗ್ಯುಲರ್ ಆಗೆಲ್ಲ ವಾಕ್ ಮಾಡ್ಲಿಕ್ಕೆ ಬರೋದು. ನಿಮ್ಗೆ ಇಷ್ಟ ಇದ್ರೆ ಪರ್ಚೇಸ್ ಮಾಡಿ, ಇಲ್ಲ ಅಂದ್ರೆ ಬೇಡ. ಬಟ್ ಈವ್ನಿಂಗ್ ವಾಕ್ ಮಾಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ ಪ್ಲೇಸ್. ಆಕ್ಚುಲಿ ಸೇಮ್ ಟೈಮ್ ನನ್ನ ಫ್ರೆಂಡ್ಗೆ ಕಾಲ್ ಮಾಡಿದೆ. ಶಿ ಆಲ್ಸೋ ಟೋಲ್ಡ್ ದಟ್ ಶಿ ವೆಂಟ್ ಹರ್ ನೇಟಿವ್ ಆ್ಯಂಡ್ ಅವಳು ಹೇಳಿದ್ಲು ನಾನು ಕೂಡ ಈವ್ನಿಂಗ್ ವೈಬ್ ಹೇಗಿದೆ ಇಲ್ಲಿ ಆನೆಕಲ್ಲಲ್ಲಿ ಅದನ್ನು ವಿಡಿಯೋ ಮಾಡಿ ಕಳಿಸ್ತೀನಿ ಅಂತ. ಸೊ ಅದೇ ಟೈಮಲ್ಲಿ ನಾನು ಕೂಡ ಅಲ್ಲಿ ಈವ್ನಿಂಗ್ ವಾಕ್ ಹೋಗಿದ್ರಿಂದ ಸೇಮ್ ಪ್ಲೇಸ್ನ ನಾನು ವಿಡಿಯೋ ಮಾಡಿ ಆಯಿತು ಕಳಿಸು, ಅಲ್ಲಿ ಎನ್ವಿರಾನ್ಮೆಂಟ್ ಹೇಗಿದೆ ನೋಡೋಣ ಅಂತ ಹೇಳಿದೆ. ಸೊ ಅವಳು ಕಳಿಸ್ತೀನಿ ಅಂತ ಹೇಳಿದಾಳೆ. ಐ ಆಮ್ ವೇಟಿಂಗ್ ಫಾರ್ ದಟ್. ನೋಡೋಣ ರಾಮನಗರ ಎನ್ವಿರಾನ್ಮೆಂಟ್ಗೆ ಮತ್ತು ಆನೆಕಲ್ ಎನ್ವಿರಾನ್ಮೆಂಟ್ಗೆ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಆಲ್ಮೋಸ್ಟ್ 6:30 to 7 ಆಗಿದೆ. ರಿಟರ್ನ್ ಈಗ ಮನೆಗೆಲ್ಲ ಹೋಗ್ತಾ ಇದ್ದಾರೆ. ನಾವು ಮನೆಗೆ ಹೋಗ್ತಾ ಇದೀವಿ ವಾಕ್ ಮುಗಿಸಿ. ಆ್ಯಂಡ್ ಇದು ಆನೆಕಲ್ 5:30 5:45 ವೈಬ್ ಇದು ಆ್ಯಕ್ಚುಲಿ. ಅಷ್ಟೇ.